ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ, ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ಅವರಿಗೆ ಗರ್ಲ್ ಬೇಬಿ ಆಗುತ್ತೆ, ಅವರಿಗೆ ಬಾಯ್ ಬೇಬಿ ಆಗುತ್ತೆ. ಆದರೆ ಸೊ ನನಗೆ ಯಾವ್ಯಾವ ಸಿಂಪ್ಟಮ್ಸ್ ನಿಜ ಆಗಿದೆ, ಯಾವ್ಯಾವುದು ಸುಳ್ಳಾಗಿದೆ ಅಂತ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಫಸ್ಟ್ ಯಾವ್ದ್ಯಾವ್ದೆಲ್ಲ ನನಗೆ ನಿಜ ಆಗಿದೆ, ಕರೆಕ್ಟಾಗಿ ನನಗೆ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಸಿಕ್ನೆಸ್. ನನಗೆ ತುಂಬಾ ವಾಮಿಟಿಂಗ್ ಇತ್ತು. 4 ಮಂತ್ಸ್ವರೆಗೂ ತುಂಬಾ ವಾಮಿಟಿಂಗ್ ಇತ್ತು. ಯಾವುದೂ ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ತಿಂದ್ರೂ ತುಂಬಾ ವಾಮಿಟಿಂಗ್ ಆಗ್ತಾಯಿತ್ತು. ಸೆಕೆಂಡ್ ಸಿಂಪ್ಟಮ್ ಯಾವುದಂದರೆ ಹಾರ್ಟ್ ಬೀಟ್. ನನಗೆ ಬಂದುಬಿಟ್ಟು ಬೇಬಿ ಹಾರ್ಟ್ ಬೀಟ್ ಬಂದುಬಿಟ್ಟು 140 ಮೇಲೇ ಇತ್ತು. ಅದು ನನಗೆ ಕರೆಕ್ಟಾಗಿತ್ತು. ಗರ್ಲ್ ಬೇಬಿ ಸಿಂಪ್ಟಮ್ಗೆ 9 ಮಂತ್ಸ್ವರೆಗೂ 140 ಮೇಲೇ ಇತ್ತು. ಹಾರ್ಟ್ ಬೀಟ್ ಕಮ್ಮಿ ಇರಲೇ ಇಲ್ಲ. 9th ಮಂತಲ್ಲಿ ಮಾತ್ರ ಕಮ್ಮಿ ಆಗಿತ್ತು. ಲಾಸ್ಟ್ ವಿಡಿಯೋನಲ್ಲಿ ಸ್ಕ್ಯಾನ್ ರಿಪೋರ್ಟ್ ಶೇರ್ ಮಾಡಿದ್ದೀನಿ ನೋಡಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಸಿಂಪ್ಟಮ್ ಯಾವುದಂದರೆ ಪ್ಲಾಸೆಂಟಾ. ಗರ್ಲ್ ಬೇಬಿಗೆ ಆ್ಯಂಟೀರಿಯರ್ ಪ್ಲಾಸೆಂಟಾ ಇರುತ್ತೆ ಅಂತ ಹೇಳ್ತಾರೆ. ಅದು ಹೌದು, ನನಗೆ ಕೂಡ ಆ್ಯಂಟೀರಿಯರ್ ಪ್ಲಾಸೆಂಟಾ, ಲೆಫ್ಟ್ ಆ್ಯಂಟೀರಿಯರ್ ಅಂತ ಇತ್ತು. ನೆಕ್ಸ್ಟ್ ಸಿಂಪ್ಟಮ್ನ ಯೂರಿನ್ ಕಲರ್. ಅದು ಕೂಡ ಹೇಳ್ತಾರೆ, ತುಂಬ ಲೈಟ್ ಯೂರಿನ್ ಕಲರ್ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಅಂದರೆ. ಹೌದು, ನನಗೆ ಕೂಡ ಅದೇ ಕರೆಕ್ಟಾಗಿತ್ತು. ಯೂರಿನ್ ಕಲರ್ ಬಂದ್ಬಿಟ್ಟು ಲೈಟಾಗಿತ್ತು, ತುಂಬ ಡಾರ್ಕ್ ಆಗಿ ಇರಲಿಲ್ಲ. ಓಕೆ, ಈಗ ಯಾವ್ಯಾವ ಸಿಂಪ್ಟಮ್ಸ್ ನನಗೆ ಸುಳ್ಳಾಗಿದೆ, ಓಕೆನಾ, ಅದೆಲ್ಲ ಯಾವ್ದ್ಯಾವ್ದಂತ ನೋಡೋಣ. ಫಸ್ಟ್ ಸಿಂಪ್ಟಮ್ ಬಂದ್ಬಿಟ್ಟು ಗ್ಲೋಯಿ ಫೇಸ್ ಅಂತ ಹೇಳ್ತಾರೆ. ಗರ್ಲ್ ಬೇಬಿ ಇದ್ದರೆ ತುಂಬ ಫೇಸ್ ಬಂದುಬಿಟ್ಟು ತುಂಬ ಗ್ಲೋಯಿಂಗ್ ಆಗಿ ಇರುತ್ತೆ. ಅದೆಲ್ಲ ಸುಳ್ಳು. ನನಗೆ ಬಂದುಬಿಟ್ಟು ತುಂಬ ಡಾರ್ಕ್ ಪ್ಯಾಚಸ್ ಬಂದಿತ್ತು. ಇಲ್ಲಿ ಕುತ್ತಿಗೆ ಹತ್ರ, ಇಲ್ಲಿ ಎಲ್ಲ ಫುಲ್ ತುಂಬಾ ಬ್ಲ್ಯಾಕ್ ಆಗಿತ್ತು. ನನ್ನ ಫೇಸ್ನೇ ಚೆನ್ನಾಗಿರಲಿಲ್ಲ. ಸೊ ಆ ಸಿಂಪ್ಟಮ್ ನನಗೆ ಫೇಲ್ ಆಗಿದೆ. ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ಲೀನಿಯರ್ ನಯಾಗ್ರಾ ಅಂತ ಒಂದು ಲೈನ್ ಹೇಳ್ತಾರೆ ನೋಡಿ, ಹೊಟ್ಟೆ ಮೇಲ್ಗಡೆ ಒಂದು ಲೈನ್ ಹೋಗುತ್ತೆ ಚೆಸ್ಟ್ವರೆಗೂ ಅಂತ. ಅದು ಬಾಯ್ ಬೇಬೀಸ್ಗೆ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ, ನನಗೆ ಕೂಡ ಇತ್ತು, ಆದರೆ ಗರ್ಲ್ ಬೇಬಿ ಆಗಿತ್ತು. ಸೊ ಅದು ಕೂಡ ಫೇಲ್ ಆಗಿದೆ ನನಗೆ. ನೆಕ್ಸ್ಟ್ ಸಿಂಪ್ಟಮ್ ಏನಂದರೆ ಕೆಲವ್ರು ಹೇಳ್ತಾರೆ ಸ್ಕ್ಯಾನ್ ರಿಪೋರ್ಟಲ್ಲಿ ರೈಟ್ ಓವರಿಂದ ಬೇಬಿ ಆಗಿದ್ದರೆ ಅವರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ. ನನಗೆ ಕೂಡ ಹಾಗೆ ಇತ್ತು, ರೈಟ್ ಓವರಿಂದ ಬೇಬಿ ಆಗಿದೆ ಅಂತ. ಸೊ ಅದು ಕೂಡ, ಆದರೆ ನನಗೆ ಗರ್ಲ್ ಬೇಬಿ ಆಗಿತ್ತು. ಸೊ ಅದು ಕೂಡ ಸುಳ್ಳಾಯಿತು, ಫೇಲ್ ಆಗಿದೆ ಇದು ಕೂಡ. ನೆಕ್ಸ್ಟ್ ಏನಂದರೆ ಚೈನೀಸ್ ಕ್ಯಾಲೆಂಡರ್. ಆಗ ತುಂಬಾ ಟ್ರೆಂಡಿಂಗಲ್ಲಿ ಇತ್ತು. ಚೈನೀಸ್ ಕ್ಯಾಲೆಂಡರಲ್ಲಿ ಡೇಟೆಲ್ಲ ಹಾಕ್ತಾರೆ, ಲಾಸ್ಟ್ ಡೇಟು ಯಾವುದು, ಯಾವಾಗ ಪ್ರೆಗ್ನೆಂಟ್ ಆಗಿದ್ದು ಅದೆಲ್ಲ. ಸೊ ಆ ಡೇಟೆಲ್ಲ ಹಾಕಿದರೆ ಯಾವ ಬೇಬಿ ಅಂತ ಕರೆಕ್ಟಾಗಿ ಬರುತ್ತೆ. ಸೊ ಅದು ಕೂಡ ನೋಡಿದೆ, ಅದರಲ್ಲಿ ಬಾಯ್ ಅಂತಿತ್ತು, ಬಟ್ ನನಗೆ ಆಗಿದ್ದು ಗರ್ಲ್. ಸೊ ಅದು ಕೆಲವರಿಗೆ ಸುಳ್ಳಿರುತ್ತೆ, ಕೆಲವರಿಗೆ ನಿಜ ಆಗುತ್ತೆ. ನನ್ನ ವಿಷಯದಲ್ಲಿ ಅದು ಸುಳ್ಳಾಗಿದೆ. ಸೊ ನಿಮಗೆ ಗೊತ್ತಾಗುತ್ತಲ್ವ ಯಾವ್ಯಾವುದು ನಿಜ ಆಗಿದೆ, ಯಾವ್ಯಾವುದು ಸುಳ್ಳಾಗಿದೆ ಅಂತ. ಸೊ ನೀವು ಯಾವುದು ನಂಬಕ್ಕೆ ಹೋಗಬೇಡಿ. ಕೆಲವರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ, ಎಲ್ರಿಗೂ ಒಂದೇ ಥರ ಇರಲ್ಲ. ಸೊ ಹ್ಯಾಪಿಯಾಗಿರಿ. ಈ ರೀತಿ ಸಿಂಪ್ಟಮ್ಸ್ ಅದೆಲ್ಲ ನೋಡ್ಕೊಂಡು ತಲೆನ ಕೆಡಿಸ್ಕೋಬೇಡಿ. 9 ಮಂತ್ಸ್ ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಬೇಬಿ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ನಂಬ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಯೂಸ್ಫುಲ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.